ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಇವತ್ತು ನಿಫ್ಟಿ ದೊಡ್ಡ ಬೇರಿಶ್ ಕ್ಯಾಂಡಲ್ ಕಾಣಿಸ್ಕೊಳ್ಳೋಕ್ಕೆ ಸಿಗುತ್ತೆ ಆ್ಯಂಡ್ ಮಾರ್ಕೆಟ್ ಕ್ಲೋಸ್ಡ್ ಅಟ್ 25,810. ಅದಲ್ಲದೆ ಇವತ್ತು ಆಲ್ಸೋ ಒಂದು ಫಾಲಿಂಗ್ ವಿಂಡೋ ಕೂಡ ನೋಡಲಿಕ್ಕೆ ಸಿಕ್ಕಿದೆ. ಸೊ ಇದ್ರದ್ದು ಮೇನ್ ಸಿಗ್ನಿಫಿಕೆನ್ಸ್ ಏನು ಫಾಲಿಂಗ್ ವಿಂಡೋದು ಅಂದರೆ ನಾಳೆನೂ ಸಹ ಮಾರ್ಕೆಟು ಬೇರಿಶ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಸೊ ಓವರಾಲು ಗ್ಯಾಪ್ ಡೌನ್ ಆಗಿಬಿಟ್ಟು ಈ ಪರ್ಟಿಕ್ಯುಲರ್ ಜಾಗನ ಕವರ್ ಮಾಡಿದಿರೋದ್ರಿಂದ ಇದಕ್ಕೆ ಫಾಲಿಂಗ್ ವಿಂಡೋ ಅಂತ ಕರೀತಾರೆ. ಆ್ಯಂಡ್ ಒಂದು ಲಾಂಗ್ ದೊಡ್ಡ ಬೇರಿಶ್ ಕ್ಯಾಂಡಲ್ ಬಂದಿರೋದ್ರಿಂದ ಬೇರಿಶ್ ಪೀಪಲ್ದು ಸ್ವಲ್ಪ ಸ್ಟ್ರೆಂತು ಜಾಸ್ತಿ ಇದೆ. ಸೊ ನಾಳೆ ಮಾರ್ಕೆಟು ಇದೇ ಜಾಗದಲ್ಲೇ ಸೈಡ್ ವೇಸ್ ಆಗಿರುತ್ತೆ, ಅಥವಾ ವಿ ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ಫರ್ದರ್ ಆನ್ ದಿ ಡೌನ್ ಸೈಡ್. ಇವತ್ತು ಏನೇನು ಆಪರ್ಚುನಿಟಿ ಸಿಕ್ಕಿತ್ತು, ಚಾಣಕ್ಯ ಲೆವೆಲ್ಸ್ ಪ್ರಕಾರ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ತೊಗೊಂಡಾಗ ನಮಗೆ ಬೇರಿಶ್ ಟ್ರೆಂಡ್ ಅಂತ ತೊಗೊಂಡಾಗ ನಮಗೆ ಸೆಲ್ಲಿಂಗ್ ಆಪರ್ಚುನಿಟಿ ಸಿಕ್ಕಿದ್ದು ಒಂದೇ ಜಾಗದಲ್ಲಿ. ಅದು ಎಲ್ಲಪ್ಪ ಅಂತ ಹೇಳಿದ್ರೆ ನೋಡಿ, ಈ ಜಾಗ ಒಂದು ಪ್ರೈಸ್ ರಿಜೆಕ್ಷನು ಆಗಿದೆ ಮತ್ತು ಬೇರಿಶ್ ಎನ್ಗಲ್ಫಿಂಗ್ ಆಗಿದೆ, ಒಂದು ಆಫ್ಟರ್ ಪ್ರಯರ್ ಟ್ರೆಂಡ್. ಅದು ಬಿಟ್ಟರೆ ಬೇರೆ ಎಲ್ಲ ಕಡೆ ಮಾರ್ಕೆಟ್ ಸೈಡ್ ವೇಸ್ ಇದೆ ಹೊರತು ನಮ್ಗೆ ಇಲ್ಲಿಂದ ಮೇಲೆ ಹೋಗುತ್ತೆ ಅನ್ನೋ ಸಿಗ್ನಲ್ಸ್ ಎಲ್ಲೂ ಕೊಟ್ಟಿಲ್ಲ. ಇಲ್ಲಿ ಒಂದು ಕಡೆ ಬುಲ್ಲಿಶ್ ಎನ್ಗಲ್ಫಿಂಗ್ ಕೊಡ್ತು, ಬಟ್ ಪೋಸ್ಟ್ ಮಾರ್ಕೆಟ್ ಅಂದರೆ ಸಾಮಾನ್ಯ ಒಂದೂವರೆಗೆ ಓವರಾಲ್ ಎಂಟೈರ್ ಒಂದು ಬೇರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆದಾಗ ಇದು ನಮಗೆ ಬುಲ್ಲಿಶ್ ಕನ್ಫರ್ಮೇಷನ್ ಕೊಡೋದಿಲ್ಲ. ಅದಲ್ಲದೆ ಅದಕ್ಕೆ ನಾವು ಸಿಗ್ನಲ್ ಅಂತಲೂ ಕರೆಯೋಕ್ಕಾಗೋದಿಲ್ಲ. ಸೊ ಇದು ನಿಫ್ಟಿಗಾಯಿತು. ಈಗ ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿನೂ ಸಹ ನಮಗೆ ಇವತ್ತು ಡೈಲಿ ಚಾರ್ಟ್ ಪ್ರಕಾರ ಒಂದು ಬೇರಿಶ್ ಕ್ಯಾಂಡಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಅಲ್ಲಿ ಕೂಡ ಸಹ ನಮಗೆ ಒಂದು ಫಾಲಿಂಗ್ ವಿಂಡೋ ಆಗಿದೆ. ಸೊ ಫಾಲಿಂಗ್ ವಿಂಡೋದ ಮೇನ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಪ್ರೈಸಸ್ ಇದಕ್ಕಿಂತ ಮೇಲ್ಗಡೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗೋ ತನಕನೂ ನನ್ನ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಹೇಳಲ್ಲ. ಸೊ ಅಂಟಿಲ್ ದ ಪ್ರೈಸಸ್ ಆರ್ ಎಬವ್ 53,752 ಮಾರ್ಕೆಟು ಬುಲ್ಲಿಶ್ ಅಲ್ಲ. ಮಾರ್ಕೆಟು ಸೈಡ್ ವೇಸ್ ಆಗಿರುತ್ತೆ, ಅಥವಾ ಮಾರ್ಕೆಟು ಇನ್ನೂ ಫರ್ದರ್ ಬೇರಿಶ್ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ, ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು ನಮಗೆ 52,900 ಅಂತ ಹೇಳ್ತಾ ಇದ್ದಾರೆ. ಅದೇ ಥರನೇ ಚಾಣಕ್ಯ ರೆಸಿಸ್ಟೆನ್ಸು 53,600 ಮತ್ತು 52,900 ಚಾಣಕ್ಯ ಸಪೋರ್ಟ್ ಇದೆ. ಆ್ಯಂಡ್ ಇವತ್ತಿನ 5 ಮಿನಿಟ್ಸ್ ಚಾರ್ಟ್ ಅಂದರೆ ಇಂಟ್ರಾಡೇ ಪೊಸಿಷನ್ ಪ್ರಕಾರ ಅಂತ ತೊಗೊಂಡ್ರೆ ನಮಗೆ ಎಲ್ಲೆಲ್ಲಿ ಬೇರಿಶ್ ಸಿಗ್ನಲ್ಸ್ಗಳು ಸಿಕ್ಕಿದೆ, ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ಸ್ ಬಂದು ನಮ್ಗೆ ಸಿಕ್ಕಿರೋದು ಎರಡೇ ಜಾಗದಲ್ಲಿ. ಸೇಮ್ ಅದೇ ಥರನೇ ಮೊದಲನೇದಾಗಿ ಇಲ್ಲಿ ಹೈ ವೇವ್ ಕ್ಯಾಂಡಲ್ ಆಗಿದೆ, ಇಲ್ಲಿಂದನೇ ನಮಗೆ ಪ್ರೈಸಸ್ ಬೀಳತ್ತೆ ಅಂತ ದೊಡ್ಡ ಕನ್ಫರ್ಮೇಷನ್ ಬಂತು. ಅದಾದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಬಂದು ಒಂದು ಶೂಟಿಂಗ್ ಸ್ಟಾರ್, ಅಂದರೆ ಮಾರ್ಕೆಟ್ ಪ್ರಯರ್ ಟ್ರೆಂಡ್ ಕೊಟ್ಟು ಪ್ರೈಸ್ ರಿಜೆಕ್ಷನ್ ಆಗಿದೆ. ಸೊ ಇದು ಎರಡೇ ಜಾಗದಲ್ಲಿ ನಮಗೂ ಕೂಡ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಬೇರೆ ಎಲ್ಲೂ ಕೂಡ ಮಾರ್ಕೆಟ್ ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಬುಲ್ಲಿಶ್ನವ್ರದ್ದು ಎಲ್ಲೂ ನಮಗೆ ಸ್ಟ್ರೆಂತ್ ಕೂಡ ಕಾಣಿಸ್ಕೋತಾ ಇಲ್ಲ. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ. ಇದಿಬ್ಬರಿಗೂ ಕೂಡ ನಿಫ್ಟಿನೋ ಹಾಗೂ ಬ್ಯಾಂಕ್ ನಿಫ್ಟಿ ಇಬ್ಬರಿಗೂ ಕೂಡ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಫಾರ್ ಬೇರಿಶ್ ಮಾರ್ಕೆಟ್. ಒಂದು HDFC ಬ್ಯಾಂಕು, ಇನ್ನೊಂದು ICICI ಬ್ಯಾಂಕು. ಅದಲ್ಲದೆ ಆಕ್ಸಿಸ್ ಬ್ಯಾಂಕು, ಕೋಟಕ್ ಬ್ಯಾಂಕ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ. ಆ್ಯಂಡ್ ನಿಫ್ಟಿಲಿ ಭಾರತಿ ಏರ್ಟೆಲ್ ಮತ್ತು L&T ಕೂಡ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಫಾರ್ ಬೇರಿಶ್ ಮಾರ್ಕೆಟ್. ನೆಕ್ಸ್ಟ್ ನಾವು ಫಿನ್ ನಿಫ್ಟಿ ನೋಡೋಣ ಬನ್ನಿ. ಫಿನ್ ನಿಫ್ಟಿಲಿ ಸೇಮ್ ಅದೇ ಥರನೇ ಡೈಲಿ ಚಾರ್ಟಲ್ಲಿ ಕೂಡ ನಮಗೆ ಒಂದು ಬೇರಿಶ್ ಕ್ಯಾಂಡಲ್, ಲಾಂಗ್ ಬೇರಿಶ್ ಕ್ಯಾಂಡಲ್ ಆ್ಯಂಡ್ ಮಾರಿಬೋಸೋ ಕ್ಯಾಂಡಲ್ ಆಗಿದೆ ಇಲ್ಲಿ. ಅಂದರೆ ಬೇರೆ ಸ್ಟಾಕ್ಸ್ಗೆ ಬೇರೆ ಇಂಡೆಕ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಫಿನ್ ನಿಫ್ಟಿ ನಾಳೆ ಬೀಳೋ ಸಾಧ್ಯತೆಗಳು ತುಂಬಾ ಇದೆ. ಯಾಕೆ ಅಂದರೆ ಮೊದಲನೇದು ಇಲ್ಲೂ ಕೂಡ ಒಂದು ಫಾಲಿಂಗ್ ವಿಂಡೋ ಆಗಿದೆ. ಸೆಕೆಂಡ್ ಒನ್ ದ ಎಂಟೈರ್ ಕ್ಯಾಂಡಲ್ ಇಸ್ ಎ ವೆರಿ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್, ಬೇರಿಶ್ ಮಾರಿಬೋಸು ಕ್ಯಾಂಡಲ್ ಆಗಿದೆ. ಇವತ್ತು ಇದರದ್ದು ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡಾಗ ನಮಗೆ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 24,450 ಹೇಳ್ತಾ ಇದೆ. ಹಾಗೇನೆ ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,700 ಹೇಳ್ತಾ ಇದೆ. ಸೊ ಇಷ್ಟರಲ್ಲೇ ಇದೆ, ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ 24,700 ಮತ್ತು 24,480 ನಮಗೆ ಬೀಳಲ್ಲ ಅಂತ ಹೇಳ್ತಾ ಇದೆ. ಬಟ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಚಾಣಕ್ಯ ಸಪೋರ್ಟ್ನ ಬ್ರೀಚ್ ಮಾಡ್ತು ಅಂದರೆ ಅಲ್ಲಿ ಮತ್ತೆ ಇನ್ನೂ ಕೆಳಗಡೆ ಹೋಗಿ ಬೀಳಲ್ಲ ಅಂತ ಹೇಳೋದ್ರ ಬದಲು ಟ್ರೆಂಡ್ನ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಹೇಳಿದ್ದೆ ನಾನು ಪ್ಲಾನ್ A, ಪ್ಲಾನ್ B, ಪ್ಲಾನ್ C ಅಂತ. ಅಂದರೆ ನಾವು ಯಾವ ಥರ ನಾವು ಈ ಪರ್ಟಿಕ್ಯುಲರ್ ಮಾರ್ಕೆಟ್ಗೆ ಪ್ರಿಪೇರ್ ಆಗ್ಬೋದು ಅಂದರೆ, ಇಲ್ಲಿ ಬೇಸಿಕ್ಕಾಗಿ ಏನಾಗುತ್ತೆ, ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಸೊ ಯಾವಾಗ ಚಾಣಕ್ಯ ಸಪೋರ್ಟ್ ಬ್ರೀಚ್ ಆಗುತ್ತೆ ಅಲ್ಲಿಂದ ಮತ್ತೆ ನಮಗೆ ಪ್ರೈಸಸ್ ರಿವರ್ಸ್ ಆಗುತ್ತೆ ಅಂತ ಹೇಳೋ ಬದಲು ಮೇಲ್ಗಡೆ ಹೋಗಿ ಕಾಲ್ ಸೆಲ್ ಅಥವಾ ಫ್ಯೂಚರ್ ಸೆಲ್ ಅನ್ನೋ ಟ್ರೇಡ್ಸ್ಗಳನ್ನ ಹಾಕೊಂಡ್ಬಿಟ್ಟು ಅದಕ್ಕೆ ಹೆಡ್ಜಿಂಗ್ ಮಾಡಿಕೊಂಡು ಯು ಕ್ಯಾನ್ ಎಕ್ಸಿಕ್ಯೂಟ್ ದಿ ಆರ್ಡರ್ಸ್. ನೆಕ್ಸ್ಟು ಮಿಡ್ ಕ್ಯಾಪ್ ನಿಫ್ಟಿ ಏನಾಗಿದೆ ನೋಡೋಣ. ಮಿಡ್ ಕ್ಯಾಪ್ ನಿಫ್ಟಿಲೂ ಕೂಡ ಇವತ್ತು ಬೇರಿಶ್ ಕ್ಯಾಂಡಲ್ ಆಗಿದೆ. ಒಂದು ಹೈಯೆಸ್ಟ್ ಪಾಯಿಂಟ್ ಅಂದರೆ ಮೇಜರ್ ರೆಸಿಸ್ಟೆನ್ಸ್ ಏನಿದೆ ಅಲ್ಲಿ ಏನು ಪ್ಯಾಟ್ರನ್ ಆಗಿದೆ, ಸೇಮ್ ಪ್ಯಾಟ್ರನ್ ಇಲ್ಲೂ ಕೂಡ ಅದೇ ಥರನೇ ಆಗಿದೆ. ಇಲ್ಲಿ ನೋಡಿ, ಸೇಮ್ ಒಂದು ಬುಲ್ಲಿಶ್ ಕ್ಯಾಂಡಲು, ಒಂದು ಬೇರಿಶ್ ಎನ್ಗಲ್ಫಿಂಗು, ಒಂದು ಬುಲ್ಲಿಶ್ ಕ್ಯಾಂಡಲು, ಡಾರ್ಕ್ ಕ್ಲೌಡ್ ಕವರ್. ಬೋತ್ ಆರ್ ಸಿಗ್ನಿಫೈಯಿಂಗ್ ದಟ್ ದಿಸ್ ಇಸ್ ಎ
ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಈ ಜಾಗದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಆಗಿದೆ. ಆ್ಯಂಡ್ ಇನ್ನೊಂದು ಡಬಲ್ ಟಾಪ್ ಪ್ಯಾಟರ್ನ್ ಕೂಡ ಆಗಿದೆ. ಬಟ್ ಪ್ಯಾಟರ್ನ್ಸಲ್ಲಿ ನಮ್ಗೆ ಅಷ್ಟು ನಂಬಿಕೆ ಇಲ್ಲ ಮಾರ್ಕೆಟ್ ಇಲ್ಲಿ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ ಅಂತ. ಸೊ ಇಲ್ಲಿ ನಾವು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ನ ನೋಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಇಲ್ಲಿ ನಾವು ಯಾವ ಥರ ಪ್ರಿಪೇರ್ ಆಗ್ತೀವಪ್ಪ ಮಾರ್ಕೆಟಲ್ಲಿ, ಪ್ಲಾನ್ ಎ, ಪ್ರೈಸಸ್ಸು ಕೆಳಗೆ ಬೀಳುತ್ತೆ. ಅಕಸ್ಮಾತ್ ಪ್ರೈಸಸ್ ಕೆಳಗೆ ಬಿದ್ದಿಲ್ಲ ಅಂದರೆ ಏನಾಗುತ್ತೆ, ಕಂಪಲ್ಸರಿ ಕನ್ವರ್ಷನ್ ಆಗಿ ಮೇಲೆ ಹೋಗುತ್ತೆ. ಇದು ಎರಡೇನೆ, ಫಾಲ್ಸ್ ಬ್ರೇಕ್ಔಟ್ ಆಗೋ ಸಾಧ್ಯತೆಗಳು ತುಂಬಾನೇ ಕಮ್ಮಿ. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಮಿಡ್ ಕ್ಯಾಪ್ ನಿಫ್ಟಿ ಸಹ ನಾಳೆ ಸೋಮವಾರ ಒಂದು ಬೇರಿಶ್ ಟ್ರೆಂಡ್ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ತುಂಬಾನೇ ಇದೆ. ಸೊ ಅದ್ರ ತಕ್ಕಂಗೆ ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡಾಗ ನಮಗೆ ಒಂದು ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 13,200 ಇದೆ, 13,200 ಇದೆ. ಹಾಗೇನೆ ಚಾಣಕ್ಯ ರೆಸಿಸ್ಟೆನ್ಸ್ 13,300 ಇದೆ, ಜಾಸ್ತಿ ವೈಡನ್ ಆಗಿಲ್ಲ. ಸೊ 13,200 ಮತ್ತೆ 13,300 ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದೆ. ಸೊ ಇದಾಯ್ತು ಮಿಡ್ ಕ್ಯಾಪ್ ನಿಫ್ಟಿ. ಬನ್ನಿ ಆಮೇಲೆ ಮಿಡ್ ಕ್ಯಾಪ್ ನಿಫ್ಟಿಲಿ ಕೂಡ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಅಂತ ತಗೊಂಡ್ರೆ ಟ್ರೆಂಡ್, ಇಂಡಿಯನ್ ಹೋಟೆಲ್ ಮತ್ತೆ ಗಾಡ್ರೇಜ್ ಸಿಪಿ ಇದೆ. ಮತ್ತೆ ಸೆನ್ಸೆಕ್ಸ್ ಅಂತ ತಗೊಂಡಾಗ ಸೆನ್ಸೆಕ್ಸ್ ಅಲ್ಲೂ ಕೂಡ ಇವತ್ತು ಮೇಜರ್ ಬಿಗ್ ಫಾಲ್ ಇತ್ತು ಮಾರ್ಕೆಟ್ ಅಲ್ಲಿ. ಅಂಡ್ ಇಲ್ಲೂ ಕೂಡ ಒಂದು ಫಾಲಿಂಗ್ ವಿಂಡೋ ಆಗಿದೆ. ಸೊ ನಾವೇನು ಹೇಳ್ತೀವಿ, ಪ್ರೈಸಸ್ಸು ಈ ಜಾಗನ ಬ್ರೀಚ್ ಆಗೋ ತನಕ ಆಸ್ ಪರ್ ದಿ ಟೆಕ್ನಿಕಲ್ ಚಾರ್ಟ್ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಯಾವುದಪ್ಪ ಅಂದರೆ 85,462 ಅಥವಾ 85,522 ಈ ರೇಂಜಲ್ಲೇ ಫಸ್ಟ್ ಇರುತ್ತೆ. ಸೊ ಎಲ್ಲಿ ತನಕ ಪ್ರೈಸಸ್ ಇದ್ರ ಕೆಳಗಡೆನೇ ಇರುತ್ತೆ, ವಿ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ಎ ಬೇರಿಶ್ ವ್ಯೂ ಮಾತ್ರ ನೋಡೋಕ್ಕೆ ಸಿದ್ಧ. ಒಂದು ಸತಿ ಒಂದು ಬುಲ್ಲಿಶ್ ಕ್ಯಾಂಡಲು ಇದಕ್ಕಿಂತ ಮೇಲ್ಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಅಥವಾ ಒಂದು ಬುಲ್ಲಿಶ್ ಕ್ಯಾಂಡಲ್ ಇದನ್ನು ಬ್ರೀಚ್ ಆಗಿ ಮೇಲೆ ಹೋಗಿ ಕೂತ್ಕೊಳ್ಳುತ್ತಲ್ಲ, ಅಲ್ಲಿಂದ ನಾವು ಮಾರ್ಕೆಟ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಕೂಡ ಇವತ್ತು ನಾವು 5 ಮಿನಿಟ್ಸ್ ಚಾರ್ಟ್ ಅಂದರೆ ಇಂಟ್ರಾಡೇ ಪೊಸಿಷನ್ ಅಂತ ತಗೊಂಡಾಗ ಎಲ್ಲಿ ನಮಗೆ ಟ್ರೇಡ್ ನೋಡೋಕ್ಕೆ ಸಿಕ್ತು ಅಂದರೆ ಬೇರಿಶ್ ಪ್ಯಾಟರ್ನ್ ಅಂದರೆ ಒಂದು ಸೇಮ್ ಥಿಂಗ್, ಇಲ್ಲೊಂದು ಹೈ ವೇವ್ ಕ್ಯಾಂಡಲ್ ಇದೆ ಇಲ್ಲಿ. ಸೊ ಇಲ್ಲಿಂದ ಫಸ್ಟ್ ನಾವು ಬೇರಿಶ್ ಟ್ರೆಂಡ್ ಅಂದರೆ ಮಾರ್ಕೆಟ್ ಡೌನ್ ಸೈಡೇ ಹೋಗುತ್ತೆ ಅಂತ ಹೇಳ್ತೀವಿ ಒಂದು. ಅದಾದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ನಮ್ಗೆ ಇಲ್ಲಿ ಎಲ್ಲೂ ಸಿಕ್ಕಿಲ್ಲ. ಯಾಕೆ, ಎಲ್ಲ ಕಡೆ ಒಂದು ಚಿಕ್ಕ ಬಾಡಿ ಶಾಡೋಸ್ ಕೂಡ ನಮ್ಗೆ ಎಲ್ಲೂ ಪ್ರೈಸ್ ರಿಜೆಕ್ಷನ್ ಹೆವಿಯಾಗಿ ಆಗುತ್ತೆ ಅಂತ ತೋರಿಸ್ತಾ ಇಲ್ಲ. ಸೊ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಎಲ್ಲಪ್ಪ ಅಂದರೆ ಸೆನ್ಸೆಕ್ಸ್ ಎಲ್ಲ ಇದೊಂದೇ ಜಾಗ. ಇದು ಬಿಟ್ಟು ಬೇರೆ ಎಲ್ಲೂ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಇಂಟ್ರಾಡೇ ಪ್ರಕಾರ, ಸರಿ ಅಲ್ವಾ? ಸೊ ಇದಾಯಿತು ಸೆನ್ಸೆಕ್ಸು. ಸೊ ಇವತ್ತಿನ ಸ್ಟಾಕ್ ಸೆಲೆಕ್ಷನ್ ಪ್ರೊಸೀಜರ್ ಅಂತ ತೊಗೊಂಡ್ರೆ, ಇವತ್ತಿನ ಸ್ಟಾಕ್ ಸೆಲೆಕ್ಷನ್ ಅಂತ ತೊಗೊಂಡ್ರೆ ನಮಗೆ ಒಂದು ಸ್ಟಾಕ್ ಬದಲು ಸೀದಾ ಇಂಡೆಕ್ಸೇ ಸಿಕ್ಕಿದೆ. ಅಂದರೆ ಮಿಡ್ ಕ್ಯಾಪ್ ನಿಫ್ಟಿಲಿ ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ಇದೆ. ಸೊ ಹಾಗಾಗಿ ನಮಗೆ ಮಿಡ್ ಕ್ಯಾಪ್ ನಿಫ್ಟಿಲಿ ನಾವು ಒಂದು ಸ್ಟ್ರಾಡಲ್ ಪ್ರೊಸೀಜರ್ಸ್ನ ಮಾಡಿಕೊಂಡು ವಿಲ್ ಬಿ ಏಬಲ್ ಟು ಎಕ್ಸಿಕ್ಯೂಟ್ ದಿ ಆರ್ಡರ್. ಅಲ್ಲಿ ಒಂದು ನಾವು ಲೆಕ್ಕಾಚಾರ ಹಾಕ್ಬೋದು. ಯಾಕಂದರೆ ಅಲ್ಲಿ ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ಇದೆ. ಮಿಡ್ ಕ್ಯಾಪ್ ನಿಫ್ಟಿಲಿ ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ಇರೋದ್ರಿಂದ ವಿ ಕ್ಯಾನ್ ಎಕ್ಸಿಕ್ಯೂಟ್ ಶಾರ್ಟ್ ಸ್ಟ್ರಾಡಲ್ ಆ ಪೊಸಿಷನ್ಸಲ್ಲಿ ಒಂದು. ಆ್ಯಂಡ್ ಸೆಕೆಂಡ್ ಒನ್ನು, ನಮಗೆ ಫಿನ್ ನಿಫ್ಟಿಲೂ ಕೂಡ ಆಲ್ಮೋಸ್ಟ್ ಇಂಪ್ಲೈಡ್ ವಾಲಟಿಲಿಟಿ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿ ಕೂಡ ನಮಗೆ ಇಂಪ್ಲೈಡ್ ವಾಲಟಿಲಿಟಿ ತುಂಬಾ ಇದೆ. ಸೊ ನೆಕ್ಸ್ಟ್ ಡೇ ಅಂದರೆ ನಾಳೆ ಮೋಸ್ಟ್ಲಿ ರೇಂಜ್ ಬೌಂಡ್ ಆಗೋ ಸಾಧ್ಯತೆಗಳಿದೆ, ಬಟ್ ಬೇರಿಶಲ್ಲಿ ಕೂಡ ಇರುತ್ತೆ. ಏನು ರೀಸನ್ ಅಂದರೆ ಇಂಪ್ಲೈಡ್ ವಾಲಟಿಲಿಟಿ ಫುಲ್ ಕಂಪ್ಲೀಟ್ಲಿ ಪೀಕಿಗೆ ಹೊಟ್ಟೋಗಿದೆ. ಅದಲ್ಲದೆ ನಾವು ಇನ್ಫೋಸಿಸಲ್ಲಿ ಕೂಡ ನೆನ್ನೆ ಮಾತಾಡಿದ್ವಿ. ಸೊ ಇನ್ಫೋಸಿಸ್ ನೋಡಿ, ನೆನ್ನೆ ಪ್ರಕಾರ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಅಂತ ಹೇಳಿದ್ವಿ. ಮಾರ್ಕೆಟ್ ಮೇಲೆ ಹೋದಂಗೆ ಹೋಗ್ಬಿಟ್ಟು ಮತ್ತೆ ಆ್ಯಸ್ ಯೂಶುವಲ್ ಅದೇ ಥರನೇ ಸ್ವಲ್ಪ ಕೆಳಗಡೆ ಬಂದು ಕೂತಿದೆ, ಶೂಟಿಂಗ್ ಸ್ಟಾರ್ ಆಗಿದೆ. ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಸಿಗ್ನಿಫಿಕೆನ್ಸ್. ಅದಾನಿ ಎಂಟರ್ಪ್ರೈಸ್ ಕೂಡ ಡೈಲಿ ಚಾರ್ಟ್ ಪ್ರಕಾರ ಸೇಮ್ ಪ್ರೈಸಸ್ ಮೇಲೆ ಹೋಗ್ಬಿಟ್ಟು ಆ್ಯಸ್ ಯೂಶುವಲ್ ಕೆಳಗಡೆ ಬಂದಿದೆ. ಸೊ ಇದ್ರದ್ದು ನಾವು ಏನು ಹೇಳ್ತೀವಿ ಅಂದರೆ ಕಂಟಿನ್ಯೂಸ್ಲಿ ಅಪ್ಪರ್ ಶಾಡೋಸ್ ಬ್ರೇಕ್ ಆಗ್ತಾನೆ ಇದೆ. 1, 2, 3, 4, 5, 6, 7. ಸೊ ಪ್ರೈಸಸ್ ರಿವರ್ಸಲ್ ಆಗೋ ಸಾಧ್ಯತೆಗಳು ತುಂಬಾ ಇದೆ ಅದಾನಿ ಎಂಟರ್ಪ್ರೈಸಸ್ಸು. ಆ್ಯಸ್ ಪರ್ ಟೆಕ್ನಿಕಲ್ಸ್ ಅದಾನಿ ಪೋರ್ಟಲ್ಲಿ ಏನಾಗಿತ್ತಪ್ಪ ಅಂದರೆ ಸೇಮ್ ನೋಡಿ ಸೈಡ್ ವೇಸ್ ಆಗಿದೆ. ಸೊ ಎಲ್ಲಿ ನಾವು ಇಂಪ್ಲೈಡ್ ವಾಲಟಿಲಿಟಿ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ ಅಂಥ ಕಡೆ ನಾವು ಆರ್ಡರ್ಸ್ನ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ವಿ ವಿಲ್ ಬಿ ಏಬಲ್ ಟು. ಕೋಲ್ ಇಂಡಿಯಾ ಇನ್ನೊಂದು ಸ್ಟಾಕು. ಸೊ ಕೋಲ್ ಇಂಡಿಯಾಲಿ ಕೂಡ ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆಗಿತ್ತು. ಇಂಪ್ಲೈಡ್ ವಾಲಟಿಲಿಟಿ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಮಾರ್ಕೆಟು ಸ್ವಲ್ಪ ಸೈಡ್ ವೇಸ್ ಆಗ್ಬೋದು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಹೋಪ್ ಪ್ರಿಫರಬಲಿ ನಾವು ಮಾರ್ಕೆಟ್ ಸೈಡ್ ವೇಸ್ ಆಗಬಹುದು ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ಅದು ಬಿಟ್ಟರೆ ಇನ್ಫೋಸಿಸ್ಸು, ಅದು ಬಿಟ್ಟರೆ ಇನ್ಯಾವುದು ಸ್ಟಾಕ್ ಸೆಲೆಕ್ಷನ್ ನೆಕ್ಸ್ಟ್ ಡೇಗೆ ಇನ್ಯಾವುದೂ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಇದಾಯಿತು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ. ಬನ್ನಿ ನಾಳೆ ಮತ್ತೆ ಇನ್ನೂ ಫರ್ದರ್ ಮಾರ್ಕೆಟ್ ಏನಾಗುತ್ತೆ ಏನು ಆಯ್ತಾ ಎಲ್ಲ ನೋಡೋಣ. ಆ್ಯಂಡ್ ಇನ್ನು ಅದಲ್ಲದೆ ಇನ್ಯಾವ್ದಾದ್ರು ನಿಮಗೆ ಸ್ಟಾಕ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಟೆಕ್ನಿಕಲ್ ಚಾರ್ಟ್ಸ್ ಬಗ್ಗೆ ಏನಾದ್ರು ವಿವರ ಬೇಕು ಅಂದರೆ ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನಗೆ ಏನು ಗೊತ್ತಿದೆಯೋ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.